ಕೋಲಾರ ಕಾಂಗ್ರೆಸ್ ಶಾಸಕರಿಂದ ಈಗ ರಾಜೀನಾಮೆ ಬೆದರಿಕೆ ಹಾಕ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಈಗ ಕೋಲಾರ ಶಾಸಕರು ಆಗಮಿಸಿದ್ದಾರೆ. ರಾಜೀನಾಮೆ ಸಲ್ಲಿಸಲು ವಿಧಾನಸೌಧಕ್ಕೆ ದೌಡಾಯಿಸಿದ್ದಾರೆ ಮೂವರು ನಾಯಕರು. ವಿಧಾನಸೌಧದ ಸ್ಪೀಕರ್ ಕಚೇರಿಗೆ ಈಗ ನಾಯಕರು ಆಗಮಿಸಿದ್ದಾರೆ. ಕೋಲಾರ ಕಾಂಗ್ರೆಸ್ ಶಾಸಕರಿಂದ ಅಲ್ಲಿ ಸ್ಪೀಕರ್ ಅವರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸ್ಪೀಕರ್ ಅವರು ಅಲ್ಲಿಲ್ಲ ಅನ್ನೋದು ಗೊತ್ತಿದೆ, ಆದರೂ ಕೂಡ ಸ್ಪೀಕರ್ ಅವರು ಕಚೇರಿಗೆ ಬಂದಿದ್ದಾರೆ. ಸ್ಪೀಕರ್ ಅವರು ಅಲ್ಲಿ ಮಂಗಳೂರು ಸೈಡ್ ಇದ್ದಾರೆ, ದಕ್ಷಿಣ ಕನ್ನಡದಲ್ಲಿದ್ದಾರೆ. ಇವತ್ತು ಇರಲ್ಲ, ನಾಳೆಗೆ ಬರ್ತಾರೆ ಅವರು. ಬಟ್ ಫ್ಲೈಟ್ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ ಹೋಗಬೇಕು ಅಂತ ಹೇಳಿ. ಕೋಲಾರ ಕಾಂಗ್ರೆಸ್ ಶಾಸಕರು ಈಗ ರಾಜೀನಾಮೆಯನ್ನು ಕೊಡೋಕೆ ಮುಂದಾಗಿದ್ದಾರೆ. ವಿಧಾನಸೌಧಕ್ಕೆ ಕೋಲಾರ ಶಾಸಕರು ತೆರಳಿದ್ದಾರೆ. ವಿಧಾನಸೌಧಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸೋಕೆ ಮುಂದಾಗಿದ್ದಾರೆ ಮೂವರು ನಾಯಕರು. ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಸಚಿವ MC ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್ ಅವರು ಕೂಡ ಈಗ ವಿಧಾನಸೌಧಕ್ಕೆ ಹೋಗಿ ತಲುಪಿರುವಂಥ ಶಾಸಕರು ಮೂವರು. ಮಧ್ಯಾಹ್ನ ವಿಧಾನಸೌಧದಿಂದ ಮಂಗಳೂರು ಕಡೆಗೆ ಕೋಲಾರ ಶಾಸಕರು ಪ್ರಯಾಣವನ್ನು ಬೆಳೆಸ್ತಾರೆ. ಇದರ ನೇತೃತ್ವವನ್ನು ಈಗ ಸಚಿವ MC ಸುಧಾಕರ್ ಅವರೇ ವಹಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಅವರೆಲ್ಲರೂ ಕೂಡ ಈಗ ರಮೇಶ್ ಕುಮಾರ್ ಅವರ ಟೀಮ್ನವರು. ನೇರವಾಗಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಈ ಬಾರಿ ಮುನಿಯಪ್ಪನವರ ಕುಟುಂಬದವರಿಗೆ ಯಾವ ಕಾರಣಕ್ಕೂ ಕೂಡ ಟಿಕೆಟನ್ನು ಕೊಡಬಾರದು ಅನ್ನುವಂಥ ಒತ್ತಾಯ ಅವರದ್ದು. ಕೊತ್ತೂರು ಮಂಜುನಾಥ್ ಅವರು ವಿಧಾನಸೌಧದಲ್ಲಿ ಹೀಗಿದ್ದಾರೆ. ಜೊತೆಗೆ ಸಚಿವ MC ಸುಧಾಕರ್ ಅವರು ಕೂಡ ಅಲ್ಲಿಗೆ ತೆರಳಿದ್ದಾರೆ. ಈಗ ರಾಜೀನಾಮೆಯನ್ನು ಕೊಡೋಕ್ಕೆ ಸ್ಪೀಕರ್ ಕಚೇರಿಗೆ ಹೋಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಯಾರಾದರೂ ನಾಯಕರು ಮಾಡ್ತಾರಾ ಮಾಡಲ್ವಾ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಯಾರಿಗೂ ಕೂಡ ಗಮನಕ್ಕಿರಲಿಲ್ಲ, ನೇರವಾಗಿ ಬಂದರವರು. ಯಾವಾಗ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಅನ್ನುವಂಥದ್ದು ಅವರಿಗೆ ಮೆಸೇಜ್ ಬಂತೋ ಆವಾಗ ಐವರು ಒಂದು ನಿರ್ಧಾರವನ್ನು ಮಾಡಿದರು. ಯಾವ ಕಾರಣಕ್ಕೂ ಕೂಡ ನಾವು ಇಲ್ಲಿ ಇರ್ಕೊಡೋದು, ನಾವೆಲ್ಲರೂ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿ. ಇದು ಹೈಕಮಾಂಡ್ಗೆ ಒಂದು ರೀತಿಯಾಗಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಂಗೆ ಕಾಣಿಸ್ತಾ ಇದೆ. ಕಾರಣ ಆ ಕಡೆಗೆ ಮುನಿಯಪ್ಪನವ್ರನ್ನ ಬಿಟ್ಟರೆ ಅವ್ರು ಏನು ಮಾಡ್ತಾರೆ, ಅಲ್ಲಿರುವಂಥ ಓಟ್ಗಳೆಲ್ಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಕೊಟ್ಟರೆ ಈಗ 5 ಶಾಸಕರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತಾ ಇದೆಯಲ್ಲ, ಹೇಗೆ ನಿಭಾಯಿಸ್ಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಈಗ ಮುನಿಯಪ್ಪನವ್ರು ಅಳಿಯನಿಗೆ ಟಿಕೆಟನ್ನು ತಪ್ಪಿಸ್ತಾರಾ, ಅದರಲ್ಲಿ ಯಶಸ್ವಿ ಆಗ್ತಾರಾ ನೋಡಬೇಕು.